ನಮಸ್ಕಾರ. ಬಾಲಿ ಪ್ರವಾಸದ ಮೊದಲನೆಯ ದಿನದ ಕೆಲವು ವಿಡಿಯೋ ತುಣುಕುಗಳು ಇಲ್ಲಿವೆ. ಬನ್ನಿ ನೋಡ್ತಾ ಹೋಗೋಣ. ಎಲ್ಲೂ ನೋಡಿದ್ರೆ ಮರ ಗಿಡಗಳು ನೋಡಿ. ಊರ ಹೆಸರು ಹೇಳೋಕ್ಕೆ ಬರಲ್ಲ. ಬನ್ಯಾಕ ಬ್ಯಾಂಕ್ PPD ಬಾಲಿ ಗಣೇಶ ಕೆಂಚನ ನೋಡಿ. ಗರುಡ ವಿಷ್ಣು ನೋಡೋಕ್ಕೆ ಈ ವೆಹಿಕಲಲ್ಲಿ ಹೋಗಿ ಮತ್ತೆ ಹೋಗಿ ನಿಲ್ಲಿಸಿ ಮತ್ತೊಂದು ವೆಹಿಕಲಲ್ಲಿ ಹೋಗ್ಬೇಕು. ಬಾಲಕೃಷ್ಣ ಗ್ರೂಪ್ ಹೋಗ್ತಾ ಇದ್ದೇವೆ. ಏನೋ ಕಾಯಿ ಇದು ಎಷ್ಟು ದೊಡ್ಡದಿದೆ. ಕಶ್ಯಪ ಮುನಿ ಸ್ಟ್ಯಾಚ್ಯೂ ಎದುರು ಮೆಜಾರಿಟಿ ಗಂಡಸರು ತುಂಬಾ ಕಮ್ಮಿ ಇದ್ದಾರೆ. ಅಶ್ವತ್ಥ ಅಲ್ವಾ ಇದು? ಅದೇ ಅರಳಿಗೆ ಅಶ್ವತ್ಥ ಅನ್ನೋದು. ಗರುಡ ವಿಷ್ಣು ಕೆಂಚನ ಕಲ್ಚರಲ್ ಪಾರ್ಕ್, ಇನ್ಫಾರ್ಮರ್ ಕೌಂಟರ್, ಜೋಲು ಮಸೂಕ್ ಕುಸೂಸ್. ಅದೇ ನೆನಪೇ ಓದಕ್ಕೆ ಆಗಲ್ಲ. ಬಂಡಿ ಭಾಷೆ ದೊಡ್ಡಕ್ಕಿದೆ. ಈಗ ಇಲ್ಲಿಂದ ಮತ್ತೊಂದು ವೆಹಿಕಲ್ಗೆ ಹೋಗ್ಬೇಕು. ಗರುಡ ವಿಷ್ಣು 5 ಮೆಂಬರ್ಸ್ ಅಷ್ಟೇ. ಟಾಟಾ. ಹಾಯ್. ಈಗ ಹೋಗ್ತಾ ಇದ್ದೀವಿ ಗರುಡ ವಿಷ್ಣು ಟೆಂಪಲ್ ನೋಡಕ್ಕೆ. ಆರಾಮಾಗಿತ್ತು. ಹೊಸ ಅದು ಬಂಡಿ ಆದರೆ ಒಳಗಡೆ ಬಂದ ತಕ್ಷಣ ಟೆಂಪ್ರೇಚರ್ ಜಾಸ್ತಿ ಇದ್ರೆ ನಮ್ಗೆ ಸೆಕೆ ನೋಡಿ. ಒಳ್ಳೆ ಗಾಳಿ ಬೀಸ್ತಾ ಇದೆ. ಹೊರಗಿಡ ಎಲ್ಲ ಇಲ್ಲೇನೋ ಕಟ್ತಾ ಇದ್ದಾರಲ್ಲ. ಫಂಕ್ಷನ್ಗೆ ರೆಡಿ ಮಾಡಿ ನೋಡಿ ಎಷ್ಟಿದೆ. ಫಂಕ್ಷನ್ ಇರಬೇಕು. ಅಲ್ಲ ಎಷ್ಟೆಷ್ಟು ದೊಡ್ಡ ಬಂಡೆ, ದೊಡ್ಡ ದೊಡ್ಡ ಬಂಡೆಗಳಿದಾವಲ್ಲ. ಕಾಡ್ ಥರನೇ ಅದನ್ನೆಲ್ಲ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ. ಇದು ಮ್ಯೂಸಿಕ್. ಕಾರಂಜಿ ಇರ್ಬೇಕು ಉಷಾ. ಸಂಜೆಗೆ ಲೈಟಿಂಗ್ ಸಿಸ್ಟಮ್ ಇದೆ. ವಿಷ್ಣು ಕೆಂಚನ ಒಳಗಡೆ ಎಂಟರ್ ಆಗೋದು. ಸ್ಟೆಪ್ ಆಗ್ತಾರೆ. ಅತ್ಯಂತ ಎತ್ತರದ ಗರುಡ ವಿಷ್ಣು ಸ್ಟ್ಯಾಚ್ಯೂ ಎದುರು ಹತ್ತಿ. ಚಸ್ಕಾ ಫಸ್ಟ್ ಇಂಡಿಯನ್ ಮೀಲ್ಸ್ ಇನ್ ಬಾಲಿ. ನಮಸ್ತೆ. ಮ್ಯೂಸಿಕ್ ನೋಡಿ. ಹಪ್ಪಳ, ಸೌತೆಕಾಯಿ ಇದೆ, ರೈಸ್ ಇದೆ, ಸಾಂಬಾರಿದೆ, ಪಾಯಸ ಇದೆ. ಖಾಲಿ ಆದರೂ ಮತ್ತೊಂದು ಕೊಡ್ತಿದ್ದಾರೆ. I'm very happy to your hospitality. Thank you so much. Bye bye. Traffic ನೋಡಿ. Normally Indian restaurant we use, the chef is from India. Bali people or Indonesian people can cook also Indian restaurant, Indian food.
but the taste is local taste, ಚೆನ್ನಾಗಿತ್ತು. Bali taste, so maybe not suit you. Oh. Yeah, that's why we are only looking for the Indian restaurant have Indian chef. Yeah, okay. Asti Beach, the place we are going. Actually, it's good for relaxing ರಿಲ್ಯಾಕ್ಸಿಂಗ್. because they put a bed and umbrella, and niche is a bed. But normally for tourists, if they like to walking along the edge of the beach, no problem. But if you like to sitting below of the umbrella or on the bed, this is for rent. If you purchase something and then they allowing you to sit down. ಪಿಲ್ಲರ್ ಇದೆ. ಲೈಟ್ ಏನ್ ನೋಡ್ರಿ ರಾತ್ರಿ ಚೆನ್ನಾಗಿ ಕಾಣ್ಬೋದು. ಲೈಟ್ ಹಾಕ್ತಾರಲ್ವಾ ಚೆನ್ನಾಗಿ ಕಾಣ್ಬೋದು. ಅವ್ರವ್ರ ಮನೇಲಿ ಇರುತ್ತ್ರಿ. ಬಹುಶಃ ನಮ್ಮಲ್ಲೆಲ್ಲ ಇರುತ್ತಲ್ರಿ ಸಣ್ಣ ಸಣ್ಣ ಅದೇ ತರ ಇರ್ಬೇಕು. ಅಷ್ಟೇ. ಆಮೇಲೆ ಇದ್ರ ಮೇಲೆ ನೋಡಿ ಕಾಂಪೌಂಡ್ ಮೇಲೆ ಗೋಪುರ ತರ. In the university area called Ungasan, ಮುಂಗಾಸ but now this is called Pecatu. ಅಚ್ಚಾಟು Yeah, a place. Yeah, ಪ್ಲೇಸ್. yeah, and Atu means stone. Yeah, so Pecatu means a lot of stone in this area. ಚೆನ್ನಾಗಿದೆ ಬೀಚ್. ಕೆಳಗೆ ಹೋಗ್ಬೇಡಿ ಅಂತಾರೆ. ಒಂಥರ ಮೈಸೂರು ಹತ್ರ ಬರ್ತೀರಾ? ಅದೇ ನೋಡಿ ಮೈಸೂರು ಕಲರ್ ತೆರೆ ಹತ್ರ ಅಲ್ಲ ನೋಡಿ. ಹೆಲಿಕಾಪ್ಟರ್ We have to walk down maybe around 350 meters or maybe 300 meters. Yeah. So how long you gonna be here? Because now this is 5 o'clock. ಎಲ್ಲೋದ್ರು ಮನುಷ್ಯದೇ. ಪ್ಯಾಂಟೈ ಮೇಲಾ ಬೀಚ್. ಇದೆಲ್ಲ ಒಂಥರ ಕಾಮನ್ ಸಿಂಬಲ್. ಕಾಶ್ಯಪ ಹಾ ಕೈ ಮೇಲೆ ನೋಡಿ ಒಂದು ಏನು ಕುತ್ಕೊಂಡಿದೆ, ಪಕ್ಷಿ ಕುತ್ಕೊಂಡಿದೆ ಬೀಚಿನ ತೀರದಲ್ಲಿ. ಪ್ರವಾಸಿಗಳ ತಾಣ. ಕಾಲಿಟ್ರೆ ಮರಳೊಳಗೆ ಹೂತೋಗುತ್ತೆ ಅಷ್ಟು ಮರಳು. ತೆರೆ ಅಲ್ಲಿವರೆಗೆ ಮಾತ್ರ ಬರುತ್ತೆ. ತೆರೆ ಸಿಗ್ಬೇಕಾದ್ರೆ ನೀವು ಅಲ್ಲೋಗ್ಬೇಕು. ಹೋಗಿ ಹೋಗಿ ಅಲ್ಲಿವರೆಗೆ ಹೋಗಿ ಡ್ಯಾನ್ಸ್ ಮಾಡಿ. ನಮಗೆ ಹರಿಸ್ಬೇಡಿ ನೀರು. ಸುಮ್ಮನೆ ಇರಲ್ಲ, ಎಲ್ಲರ ಮೈಗೂ ನೀರು ಹರಿಸ್ಕೊಂಡು. ಅಲ್ಲ ಇದು ಕಲ್ಲು, ಇದು ಪಾಚಿ ತರ ಕಾಣುತ್ತೆ. ಪಾಚಿ ಅಲ್ಲ ನೋಡ್ರಿ ಅಲ್ರಿ, ಗ್ರೀನಿಶ್ ನೋಡ್ರಿ, ಗ್ರೀನಿಶ್. ಎಷ್ಟು ಫೋಟೋ ತೆಗೆದ್ರು ಸಾಲಂಗೇ ಇಲ್ಲ. ಸಮುದ್ರ ಎಷ್ಟು ನೋಡಿದ್ರು ಅದ್ಭುತ ಸೌಂದರ್ಯದ ವಸ್ತು ಅಂದ್ರೆ ಈ ಸಮುದ್ರ. ಇವರು ಒಂದಷ್ಟು ಜನ ಸಮುದ್ರದೊಳಗೆ ಇಳ್ಕೊಂಡು ಖುಷಿ ಪಡ್ತಿದ್ದಾರೆ. ಇಲ್ಲೊಂದಷ್ಟು ಜನ ನೋಡಿ ಹೋಗಲ್ಲ ಅಂತಾರು, ಇಲ್ಲೇ ನಿಂತ್ಕೊಂಡು ನೋಡ್ತಾರಂತ. ಹೆಲಿಕಾಪ್ಟ್ರು ಸಮುದ್ರದ ಮೇಲೆ ಹಾರೋದು. ಉಕ್ಕಿ ಬರ್ತಾ ಇದೆ. ಅಲ್ಲಿ ಕಲ್ಲೆಲ್ಲ ಇದೆಯಲ್ಲ. ಅಲ್ಲ ಅದೇನು ಇಟ್ಕೊಂಡ್ ಬರ್ತಿದ್ದೀರಲ್ಲ, ಬರಲಾಗ್ಲಿಲ್ಲ. ಅದು ತೀರ್ಥಳಿಗೆ ತಗೊಂಡೋಗೋ ಯೋಜನೆನಾ? ಅದಾಗಲ್ಲ ಬಿಡಿ. ಚೆನ್ನಾಗಿದೆ. ಹೌದು, ಇದು ಚೆನ್ನಾಗಿ. ಅಲ್ಲಿವರೆಗೂ ಹೋಗಿ ಕಳಿಸ್ತೀನಿ. ಅಲ್ಲಿ ಎಲ್ಲ ಬಟ್ಟೆ ಒದ್ದೆ ಮಾಡ್ಕೊಂಡು ಬರ್ತಿದ್ದಾರೆ ನೋಡಿ. ಅಲ್ಲಿ ಇವರೆಲ್ಲ ಫುಲ್ ಗಣಪತಿ ಹಿಂಭಾಗ ಈ ಥರ, ಫ್ರಂಟ್ ಗಣೇಶ ಹೀಗೆ ಒಳ್ಳೆ ಗೋಡೆ ಇದ್ದಂಗಿದೆ. ಸಣ್ಣ ಮ್ಯೂಸಿಕ್ಕು. ಸಣ್ಣ ಸಣ್ಣ ಮಕ್ಕಳು. ಇದು ಸಿಟಿ ಅನ್ಸುತ್ತೆ. Actually, the water you see here or lake, no. But the water you see is a salty water. Salty water. This is backwater, but yeah, but sea water, yeah.
This is backwater, but sea water. ಬ್ಯಾಕ್ ವಾಟರ್ ನೋ ಯೂಸ್. ಟೋಲ್ ಜನರಲ್ ಟೋಲ್ ಮೂಸಾ ದುವಾ. ಮೂಸಾ ವೇಸ್ಟ್ ನೀರಲ್ಲ, ಬ್ಯಾಕ್ ವಾಟರ್ ರೈಟ್ ಲ್ಯಾಂಡ್ ಆಗ್ಬೇಕಾರೆ ಇದೇ ಸೇತುವೆ ಕಂಡಿದ್ದು ಇದೆ. ಈ ಸೇತುವೆ ಮಾಡಿದ್ದಾರೆ ನೋಡಿ, ದಟ್ಟ ಇದೆ ಅದು. ಅದಕ್ಕೆ ಇದು ಹಲಸಿನ ಗಿಡ ಅಲ್ಲೇನ್ರಿ? ಅಲ್ಲ ಅಲ್ಲ ಮ್ಯಾಂಗ್ರೋವ್ ಮ್ಯಾಂಗ್ರೋ, ಹೌದು ಮ್ಯಾಂಗ್ರೋವ್ ಗಿಡ ಅಂತದ್ದು ನೋಡಿ. ಇದೆ ಅಂದ್ರೆ ಇಂಡಿಯಾ ಇದ್ರಲ್ಲಿ ನಮ್ಗೆ 4.5 ನೋಡಿ. ಇಲ್ಲಿ ಕತ್ತಾಗ್ತಾ ಬಂತು, ಹಂಗೆ ಜನರು ಕಾಣೋದೇ ಇಲ್ಲ. 40 ಲಕ್ಷ ಒನ್ ವೇ So associate lot of ನಿಯರೆಸ್ಟ್ shop ಅವರ್ ಹೋಟೆಲ್. along the road. Yeah, if you like to come here from hotel only 200 meters because your hotel is very near. This is all is a street shop, but they have market. I will show you where is the market. ಬರ್ದಿದ್ದಾರೆ ನೋಡಿ. Asuka Mart. Over there also Alpha Mart. Yeah, so many mini market, and this is your hotel here. So which means your hotel very close with everything. ಉಳ್ಕೊಳ್ಳೋ ಹೋಟೆಲ್. ವೆಲ್ಕಮ್ ಟೀ ಟೈಮಿಂಗ್ಸ್. ಲಗೇಜ್ ಎಲ್ಲ ಬಂದು ಕುತ್ಕೊಂಡಿದೆ. ಲಗೇಜ್ ಈಗ ಡಿನ್ನರ್ಗೆ ಹೋಗಿ ರೆಡಿ ಆಗ್ತಾ ಇದ್ದಾರೆ. ಹೋಟೆಲ್ ಸೂಪರ್ ಆಗಿದೆ, ಸರ್ವಿಸು ಅಷ್ಟೇ. ಟ್ರಾವೆಲ್ ಫಾರ್ ಮ್ಯಾನೇಜರ್ ಅಂತೂ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ನೋಡಿ. ಹೋಟೆಲ್ ಒಳಗೆ ಸುಗಂಧರಾಜ ಹೆಂಗೆ ಪರಿಮಳ ಬೀರ್ತಾ ಇದೆ ಅಂತ. ನಾವು ತಂಗಿದ್ದ ಲಾಡ್ಜ್ ಎದುರು ಅಲ್ಲಿಗೆ ಡಿನ್ನರ್ಗೆ ಕೊಡ್ಬೋದು ಊಟ, ಬಟ್ ನೀವು ತಿನ್ನಲ್ಲ ಅಷ್ಟೇ. ಇಂಡಿಯನ್ ಹೋಟೆಲ್ಗೆ ಹೋಗೋದು ಡಿನ್ನರ್ ಆಮೇಲೆ ಲಂಚ್ಗೆ. ಇಲ್ಲಿ ಲೋಕಲ್ ಫುಡ್ ತಿನ್ನೋಕ್ಕಾಗಲ್ಲ ನಮಗೆ. ನೀವು ಕೆಲವರು ಯುರೋಪ್ ಎಲ್ಲ ಟ್ರಾವೆಲ್ ಮಾಡಿರ್ಬೋದು. ಸೊ ಎನಿವೆ ಇಂಡೋನೇಷ್ಯಾಗೆ ಎಲ್ರಿಗೂ ಸ್ವಾಗತ. ಮೊದಲ ದಿನ ಆಯಿತು, ಎಲ್ಲ ಸುಸ್ತಾಗಿದ್ರಿ ಅನಿಸುತ್ತೆ. ಸೊ ನಾಳೆಯಿಂದ ಎಲ್ಲ ಆರಾಮಾಗುತ್ತೆ. ಈ ಊಟ ಮುಗಿಸ್ಕೊಂಡು ಬಂದು ಹಾಲ್ಟ್. ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು, ಅಂದರೆ ಬ್ರೇಕ್ಫಾಸ್ಟ್ ನಮ್ಮದು 4th ಫ್ಲೋರಲ್ಲಿ, 4ನೇ ಫ್ಲೋರಲ್ಲಿ ನಮ್ಮ ಬ್ರೇಕ್ಫಾಸ್ಟ್. ಸೊ ಬೆಳಿಗ್ಗೆ 7ರಿಂದ 10 ಗಂಟೆ 11 ಗಂಟೆ ತನಕ ಇರುತ್ತೆ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನೀವು 9 ಗಂಟೆಗೆ ರೆಡಿ ಇದ್ರೆ ಆಯಿತು. 9 o'clock ಟ್ರಾವೆಲ್ ಮಾಡಿರಿ, ಬಟ್ ನಾನು ನಿಮ್ಮ ಗ್ರೂಪಲ್ಲಿ ಫಸ್ಟ್ ಟೈಮ್ ಬಂದಿರೋದು. ಸೊ ಎನಿವೆ ಉಳಿದ ಪರಿಚಯಗಳೆಲ್ಲ ಆಮೇಲೆ ಮಾಡೋಣ. ನಾವು ನಮ್ಮ ಊಟದ ಹೋಟ್ಲ್ ಹತ್ರ ಬಂದಿದ್ದೀವಿ. ಓಕೆ, ಊಟ ಮುಗಿಸ್ಕೊಂಡು ಇಲ್ಲಿಂದ ಹೊರಡೋದು. ಥ್ಯಾಂಕ್ ಯು. ಬಾಲಕೃಷ್ಣ ಸರ್ ಇಂಡಿಯನ್ ರೆಸ್ಟೋರೆಂಟ್ಗೆ ಕರ್ಕೊಂಡ್ಬಂದಿದ್ದಾರೆ. ಮಹಾರಾಜ ರಾಯಲ್ ಡೆನ್ನಿಂಗ್. ಊಟ ಅಂದ್ರೆ ಎಲ್ಲ ಖುಷಿಯಿಂದ ಓಡ್ತಾ ಇದ್ದೀವಿ. ಗಣಪತಿ ನೋಡಿದ ತಕ್ಷಣ ಖುಷಿ ಆಗ್ಬಿಡುತ್ತೆ. ಸ್ಪೆಷಲ್ ಗುಡ್ ಸರ್ವಿಸ್. ಎಷ್ಟು ಒಳ್ಳೇದು ಕೊಡ್ತಾರೆ, ನಗ್ತಾನೆ ಇರ್ತಾರೆ. ನಮ್ಗೆ ಸ್ವಲ್ಪ ಭಾಷೆ ಬರಲ್ಲ ಅಷ್ಟೇ, ಆದರೂ ಅವ್ರ ಮುಖ ನೋಡೋಕೆ ಗೊತ್ತಾಗುತ್ತೆ ಒಳ್ಳೆ ಸರ್ವಿಸ್ ಅಂತ. ಟೇಸ್ಟಿ ಇತ್ತು ಫುಡ್. ಮುಂದಿನ ಭಾಗದ ವಿಡಿಯೋದಲ್ಲಿ ಬಾಲಿ ಪ್ರವಾಸದ 2ನೇ ದಿನದ ವಿಡಿಯೋ. ಧನ್ಯವಾದಗಳು.